ನಾವು ಉಸಿರು ಇರೋ ತನಕ ನಾವು ಅದನ್ನು ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ಯಾವತ್ತಿಗೂ ರೈತರ ಭೂಮಿನ ಬಿಟ್ಕೊಳ್ಳೋಕೆ ಬಿಡೋದಿಲ್ಲ. ನಾವು ಯಾವಕ್ಕೆ ಅಂದರೆ ರೈತರು ಎಲ್ಲಿ ಮತ್ತು ಅದು ಇಲ್ಲದೇ ರೈತರು ಎಲ್ಲಿ ಹೋಗ್ಬೇಕು? ರೈತರಿಗೆ ಬೇಕು ತಾನೇ. ಮತ್ತು ನಮ್ಮ ರೈತರು ಜಮೀನವರು ಕಸ್ಕೊಂಡ್ಬಿಟ್ಟು ಅದು ಮಾಡ್ತೀವಿ, ಟೌನ್ ಮಾಡ್ತೀವಿ, ಅದು ಮಾಡ್ತೀವಿ ಅಂದರೆ ನಮ್ಮ ರೈತರು ಎಲ್ಲಿ ಹೋಗ್ಬೇಕು? ಅದರಿಂದನೇ ಅವರು ಬದುಕೋದು. ಅದನ್ನೇ ಬಿಟ್ಟರೆ ಎಲ್ಲಿ ಹೋಗ್ಬೇಕು ಅವ್ರಿಗೆ? ಅದನ್ನು ನಾವು ಎಲ್ಲಿ ಒಪ್ಕೊಂಡಿದ್ದಾರೆ? ಇಲ್ಲ ಸ್ವಾಮಿ ಒಪ್ಕೊಂಡಿಲ್ಲ. ಇವರೆಲ್ಲ ಸುಳ್ಳು ಇವೆಲ್ಲ ಸುಳ್ಳು ವದಂತಿ. ನಾವು ಸರ್ಕಾರ ಈಗಾಗಲೇ ಇಡೀ ನಮ್ಮ ರಾಜ್ಯಾದ್ಯಂತ ಆಗಲಿ ಇಡೀ ಪ್ರಪಂಚದಲ್ಲಾಗಲಿ ರೈತರು ಇಲ್ಲಕ್ಕಿದ್ರೆ ನಾವು ಅನ್ನ ಹೆಂಗೆ ತಿನ್ನೋ ಸರ್? ನಮ್ಮ ಕಾಂಗ್ರೆಸ್ದವರು ಇಲ್ಲ ಸಲ್ಲದ ಒಂದು ಬೂಟಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕುಮಾರಣ್ಣ ರೈತರ ಉಸುರು ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಎಲ್ಲರ ಬಿಡದಿ ಜನ ಬಂದಿದ್ದಾರೆ. ಎಲ್ಲಿ ಬಿಡದಿ ಜನ ಅಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬಂದಿದ್ದಾರೆ. ಇದು ಹೋರಾಟ, ರೈತರ ಹೋರಾಟ. ಇದು ಹೋರಾಟದನ್ನು ಬರ್ತಕ್ಕಂಥ ನಮ್ಮ JDS ಪಕ್ಷದಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ನಮ್ಮ ಕುಮಾರಣ್ಣ ರೈತರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಇರ್ತಾ ಇದ್ದಾರೆ. ಈ ಕೂಗನ್ನು ಯಾವುದೇ ಇದುವರೆಗೆ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಸಲ ಆದರೂ ಕೂಡ ಈ ರೈತರ ಪರವಾಗಿದ್ದಂಥ ಒಂದು ಕೆಲಸ ಮಾಡಿದ್ದೇ ಇಲ್ಲ. ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರ್. ಹೌದು. ಇವಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆ ರೈತರಿಗಾಗಲಿ ನಮ್ಮ ಮಕ್ಕಳಿಗಾಗಲಿ ಅನ್ನ ಬೇಕಲ್ಲ ಸರ್. ರೈತರ ಭೂಮಿ ಇದ್ದರೆ ಅಲ್ಲ ಸರ್ ಎಲ್ಲ ಆಗೋದು. ಇದನ್ನು ಬಿಟ್ಟು ಎಲ್ಲಿ ಮಾಡೋದು? ಇವರು ಕಾಂಗ್ರೆಸ್ ಅವರು ದುಡ್ಡಿನ ಆಮಿಷಗಾಗಿ ಮುಂದಿನ ಕಮಿಷನಕ್ಕಾಗಿ ಮಾಡ್ತಾ ಇದ್ದಾರೆ. ಇದು ನಡೆಯಲ್ಲ. ಭಾಳ ದಿವಸ ಅತಿ ಶೀಘ್ರದಲ್ಲಿ ಆ ಕಾಂಗ್ರೆಸ್ ಸರ್ಕಾರ ಕಿತ್ತು ಹೋಗ್ತಾ ಇದ್ದಾರೆ ರೈತರು, ಸಾಮಾನ್ಯ ಜನರು. ಮುಂದಿನ ದಿನಗಳಲ್ಲಿ ಕಾದು ನೋಡ್ರಿ ಸರ್. ಈಗ ಬೇರೆ ಜಾಗಕ್ಕೆ ಯಾಕೆ ಹೋಗ್ತಾ ಇಲ್ಲ ಇವರು? ಬೇರೆ ಜಾಗಕ್ಕೆ ಹೋಗೋಕೆ ಅವ್ರಿಗೆ ಅದು ನೈತಿಕತೆ ಇಲ್ವಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಅವರು. ಕುಮಾರಣ್ಣನ ಕನಸಿನ ಕೂಸು ಅಂತ ಹೇಳಿದ್ರೆ ಕುಮಾರಣ್ಣನ ಕನಸಿನ ಕೂಸು ಅದೊಂದು ಇಷ್ಟು ಇವ್ರದ್ದಾದಂಥ ಒಂದು ಸೈಟ್ ಅಷ್ಟೇ. ಟೋಟಲ್ ಎಲ್ಲ ರೈತರದ್ದು ಭೂಮಿನೆಲ್ಲ ಕಬಳಿಸ್ತಾ ಇಲ್ಲ ನಾವು. ಅವರು ಕಾಂಗ್ರೆಸ್ ಎಲ್ಲ ರೈತರ ಭೂಮಿನ ಕಬಳಿಸ್ತಾ ಇದ್ದಾರೆ. ಕುಮಾರಣ್ಣನ ಕನಸಿನ ಕೂಸು ಅದು ಸತ್ತನೇ. ಬಟ್ ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಏನು ನಾವು ಉಸಿರು ಇರೋವರೆಗೂ ನಾವು ಭೂಮಿನ ಬಿಡೋದಿಲ್ಲ. ನಾವು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ. ರಾಯಚೂರು ಉದ್ಧಾರ ಆಗಿದೆಯಾ ಅಂತ ಕೇಳಿದ್ದು. ಬಿಡದಿನಲ್ಲಿ ಮಾಡ್ತಾ ಇದ್ದಾರೆ ಅಲ್ವಾ, ಟೌನ್ಶಿಪ್ ಮಾಡ್ತಾರೆ. ಇದನ್ನು ರಾಯಚೂರಲ್ಲಿ ಯಾಕೆ ಟೌನ್ಶಿಪ್ ಮಾಡಲ್ಲ? ಈ ಥರದ ಅಭಿವೃದ್ಧಿ ಅಲ್ಲಿ ಯಾಕೆ ಮಾಡಲ್ಲ, ಯಾಕೆ ಮಾಡ್ತಾ ಇಲ್ಲ ಇವರು ಅಂತ ಸರ್. ನಮ್ಮ ಕಡೆ ಇದ್ದಂಥ ಮೊನ್ನೆ ಮಹಾನಗರ ಪಾಲಿಕೆ ಆಗಿದೆ, ಕಾರ್ಪೊರೇಷನ್ ಆಗಿದೆ. ಸಾವಿರಾರು ಕೋಟಿ ನಮ್ಮ ಕುಮಾರಣ್ಣ ಕೊಟ್ಟಿದ್ದಾರೆ. ಮೊನ್ನೆ ಅವರು ಮುಖ್ಯಮಂತ್ರಿ ಇದ್ದಾಗ ಮೊನ್ನೆ ದೇವದುರ್ಗದಲ್ಲಾಗಲಿ, ರಾಯಚೂರು ಸಿಟಿನಲ್ಲಾಗಲಿ ವಿಧಾನ ಇದು ನಮ್ಮ ಏರೋಪ್ಲೇನ್ ಏನಂತ ಏರ್ಪೋರ್ಟು ವಿಮಾನ ನಿಲ್ದಾಣ ಆಗಿದೆ. ಎಲ್ಲ ಡೆವಲಪ್ ಆಗ್ತಾ ಇದೆ. ಅಣ್ಣಗಣ ಬಂದಿದ್ದಾರೆ, ನಿಖಿಲ್ ಅಣ್ಣ ಮುಂದಿನ ದಿನಗಳು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲೆನ್ನಾಗಲಿ ಮಾಡ್ತಾ ಇದ್ದಾರೆ ಅಣ್ಣ. ದಯಮಾಡಿ ಇದೇ ಟೌನ್ಶಿಪ್ನ ನಿಮ್ಮ ಬೀದರ್ ಕಡೆನೂ ಅಲ್ಲ, ನಿಮ್ಮ ಆ ಕಡೆನೂ ರಾಯಚೂರು ಕಡೆನೂ ಮಾಡ್ಬೋದಲ್ವಾ ಅಂತ ನಾನು ಕೇಳ್ತಿರೋದು. ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಇವರು? ಇದೇ ಒಂದು ಅಭಿವೃದ್ಧಿನ ನಿಮ್ಮ ಕಡೆ ಯಾಕೆ ಮಾಡಲ್ಲ? ಬಿಡದಿಯಲ್ಲಿ ಇದ್ದಷ್ಟು ಜಮೀನು ನಮ್ಮ ರಾಯಚೂರಲ್ಲಿ ಇಲ್ಲ. ಅದಕ್ಕೆ ಅಲ್ಲಿ ಟೌನ್ಶಿಪ್ ಮಾಡೋಕೆ ಆಗ್ತಾ ಇಲ್ಲ. ಇಲ್ಲಿ ಬೆಳೆ ಬಾಳುವ ಭೂಮಿನೂ ರಾಯಚೂರಲ್ಲಿ ಬೆಳೆ ಬಾಳುವ ಭೂಮಿ ಭಾಳ ವ್ಯತ್ಯಾಸ ಇದೆ. ಅದಕ್ಕಾಗಿ ಬಿಡದಿ ಬಂಗಾರ ಇದ್ದಂಗೆ. ಬಂಗಾರ ಅಂದ್ರೂ ಇದು ಡೈಮಂಡ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ಪತ್ತಿ ಮಾಡಿ ಸರಬರಾಜನ್ನ ಮಾಡಿ ತಮ್ಮ ಬದುಕನ್ನು ನಡೆಸಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಆ ಭಾಗದಲ್ಲಿ ಇದು ರೈಟ್ ನ್ಯೂಸ್.